Namaste friends, welcome to Dhuni Classes Jevargi. Today we will be continuing with the chapter sets, in which we will be studying about complement of a set and the laws related to complement of a set. There are 5 laws. Number 1, complement law, double complement law, and De Morgan's law, law of empty set and law of universal set. ಈ ಒಂದು ವಿಡಿಯೋದೊಳಗೆ ನಾವು ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ಅಂದ್ರೆ ಏನು, ಅದಕ್ಕೆ ಸಂಬಂಧಪಟ್ಟಂತಹ 5 ಲಾಗಳನ್ನು ನೋಡ್ಕೊಂತ ಹೋಗೋಣಂತ. ಮೊದಲನೇದಾಗಿ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ಅಂತಂದ್ರೆ ಏನಂತ ನೋಡೋಣ. ವಾಟ್ ಈಸ್ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್? ಲೆಟ್ ಅಸ್ ಟೇಕ್ ಅ ಯೂನಿವರ್ಸಲ್ ಸೆಟ್ U and a subset A which is subset of universal set. Then complement of A set is having all the values of universal set except the values of set A ಅಂತಂದ್ರೆ ಇಲ್ಲಿ ಒಂದು ಯೂನಿವರ್ಸಲ್ ಸೆಟ್ ತಗೊಳ್ಳೋಣಂತೆ. ಲೆಟ್ ಅಸ್ ಟೇಕ್ ಯೂನಿವರ್ಸಲ್ ಸೆಟ್ U is equal to 1, 2, 3, 5, 4, 5, 6 ಅಂತ ತಗೊಳ್ಳೋಣ. ನೆಕ್ಸ್ಟ್ A is equal to 1, 3, 5 ಅಂತ ತಗೊಳ್ಳೋಣ. ನಾವೇನು ಮಾಡ್ಬೇಕು, ಈಗ ಕಾಂಪ್ಲಿಮೆಂಟ್ ಆಫ್ ಎ ಫೈಂಡ್ ಔಟ್ ಮಾಡಬೇಕು. ಕಾಂಪ್ಲಿಮೆಂಟ್ ಆಫ್ ಎ ಅಂತಂದ್ರೆ ಎ ಡ್ಯಾಶ್ ಅಂತ ಬರೀತೀವಿ ನಾವು. ಎ ಡ್ಯಾಶ್ ಅಂದ್ರೆ ಎ ಕಾಂಪ್ಲಿಮೆಂಟ್ ಅಂದಂಗೆ. ಎ ಡ್ಯಾಶ್ ಇಸ್ ಈಕ್ವಲ್ ಟು ಫಾರ್ಮುಲಾ ಅದ. ಎ ಡ್ಯಾಶ್ ಇಸ್ ಈಕ್ವಲ್ ಟು ಏನು, ಯು ಮೈನಸ್ ಎ ಅಂತ ಫಾರ್ಮುಲಾ. ಏನು ಹೇಳ್ತದೆ ಇದು? ಸೆಟ್ ಎ ಡ್ಯಾಶ್ ಕಂಟೇನ್ಸ್ ಆಲ್ ದ ಎಲಿಮೆಂಟ್ಸ್ ಆಫ್ ಯು ಎಕ್ಸೆಪ್ಟ್ ದ ಎಲಿಮೆಂಟ್ ಆಫ್ ಎ. ಸಿನ್ಸ್ ಯು ಇಸ್ ದ ಯೂನಿವರ್ಸಲ್ ಸೆಟ್, ಎ ಇಸ್ ದ ಸಬ್ಸೆಟ್ ಆಫ್ ಯೂನಿವರ್ಸಲ್ ಸೆಟ್. ಹೌದಾ? ನೋಡು, ಸಬ್ಸೆಟ್ ಯಾಕೆ? ಯೂನಿವರ್ಸಲ್ ಸೆಟ್ ಒಳಗೆ ಇರ್ತಕ್ಕಂಥ ಎಲಿಮೆಂಟ್ಗಳು ಸೆಟ್ ಎ ಒಳಗೆ ಅದಾವ, ಹಾಗಾಗಿ ಸಬ್ಸೆಟ್ ಆಗ್ತದೆ. ಯಾವಾಗ ನಾವು ಎ ಕಾಂಪ್ಲಿಮೆಂಟ್ ಅನ್ನು ತಗೊಂತೀವೋ ಅವಾಗ ಯೂನಿವರ್ಸಲ್ ಸೆಟ್ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಗಳು ಇರಬೇಕು, ಆದ್ರೆ ಎ ಒಳಗೆ ಇರ್ತಕ್ಕಂಥ ಎಲಿಮೆಂಟ್ಗಳು ಇರಬಾರ್ದು. ಆ ಥರ ನಾವು ಬರ್ಕೊಬೇಕು. ಅದೇನಾಗ್ತದೆ? ಎ ಡ್ಯಾಶ್ ಆಗ್ತದೆ. ಓಕೆ, ಎ ಡ್ಯಾಶ್ ಮಸ್ಟ್ ಕಂಟೇನ್, ದ ಕಾಂಪ್ಲಿಮೆಂಟ್ ಆಫ್ ಎ ಮಸ್ಟ್ ಕಂಟೇನ್ ಆಲ್ ದ ಎಲಿಮೆಂಟ್ಸ್ ಆಫ್ ಯು ಎಕ್ಸೆಪ್ಟ್ ದ ಎಲಿಮೆಂಟ್ಸ್ ಆಫ್ ಎ. ಓಕೆ, ಹಾಗಿದ್ರೆ ಎ ಡ್ಯಾಶ್ ಅಂತಂದ್ರೆ ಏನೇನು ಬರ್ತಪ್ಪ ವ್ಯಾಲ್ಯೂಸ? ಯು ಒಳಗೆ ಇರಬೇಕು, ಆದರೆ ಎ ಒಳಗೆ ಇಂದು ಯು ಒಳಗೆ ಇರಬಾರ್ದು. ಯಾವ್ಯಾವ ಹೋಗ್ತಾವಪ್ಪ ಹಂಗಿದ್ರೆ 1 ಹೋಯ್ತು, 3 ಹೋಯ್ತು, 5 ಹೋಯ್ತು, ಉಳಿದಿದ್ದು ಹೋಯ್ತು 2, 3, 6 ಸಾರಿ 2, 4, 6 ಅಂತ ಉಳಿತು. 2, 4, 6 ಆರ್ ದ ಎಲಿಮೆಂಟ್ಸ್ ಆಫ್ ಕಾಂಪ್ಲಿಮೆಂಟ್ ಆಫ್ ಎ. ಎ ಕಾಂಪ್ಲಿಮೆಂಟ್ ಹೆಂಗೆ ಫೈಂಡ್ ಔಟ್ ಮಾಡಬೇಕು? ಎ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಯು ಮೈನಸ್ ಎ. ದಿಸ್ ಇಸ್ ದ ಫಾರ್ಮುಲಾ. ಈ ಫಾರ್ಮುಲಾ ನಾವು ಮೈಂಡ್ ಒಳಗೆ ಇಟ್ಕೊಬೇಕಾಗ್ತದೆ. ಹಾಗಿದ್ರೆ ಈ ಫಾರ್ಮುಲಾ ರಿಲೇಟೆಡ್ ಒಂದಿಷ್ಟು ಲಾಸ್ ಅದಾವ್ರಿ. ಆ ಲಾಸ್ಗಳು ಯಾವ್ಯಾವ ಅದಾವ ನೋಡ್ಕೊಂತ ಹೋಗೋಣ. ನಂಬರ್ 1, ಎ ಡ್ಯಾಶ್ ಫೈಂಡ್ ಔಟ್ ಮಾಡಿದ್ವಾ? ಫೈಂಡ್ ದ ವ್ಯಾಲ್ಯೂ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಆ್ಯಂಡ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಆಫ್ ಬಿ ಡ್ಯಾಶ್ ಅಂತದ. ಇದನ್ನು ನಾವು ನಂತರದಲ್ಲಿ ಮಾಡೋಣ ಅಂತ. ಇವು ಎರಡು ಈಕ್ವಲ್ ಆಗ್ತವೆ ಅಂತ ಚೆಕ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನೇನು ತೊಗೊತೀನಿ? ಡಬಲ್ ಕಾಂಪ್ಲಿಮೆಂಟ್ ಲಾ ತೊಗೊತೀನಿ. ಇವು ಕಾಂಪ್ಲಿಮೆಂಟ್ ಫಸ್ಟ್ ಒಂದು ಏನು ಮುಗೀತು? ಕಾಂಪ್ಲಿಮೆಂಟ್ ಲಾ ಮುಗೀತು. ಕಾಂಪ್ಲಿಮೆಂಟ್ ಲಾ ಒಳಗೆ 2 ಅದಾವ. ಅದನ್ನು ಮಾಡೋಕ್ಕಿಂತ ಮುಂಚೆ ನಾನು ಮಾಡ್ತೀನಿ ಡಬಲ್ ಕಾಂಪ್ಲಿಮೆಂಟ್ ತೊಗೊತೀನಿ ರೀ. ಡಬಲ್ ಕಾಂಪ್ಲಿಮೆಂಟ್ ಯಾವ ಥರ ವರ್ಕ್ ಆಗ್ತದೆ ನೋಡು. ಎ ಡ್ಯಾಶ್ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ. ಎ ಕಾಂಪ್ಲಿಮೆಂಟನ್ನು ಇನ್ನೊಂದ್ಸಲ ಕಾಂಪ್ಲಿಮೆಂಟ್ ತೊಗೊಂಡ್ರೆ ಏನು ಬರ್ತಪ್ಪ ವ್ಯಾಲ್ಯೂಸ್? ಎ ವ್ಯಾಲ್ಯೂಸ್ ಬರ್ತವೆ. ಹೆಂಗೆ ಬರ್ತವ ನೋಡೋಣ. ಎ ಕಾಂಪ್ಲಿಮೆಂಟ್ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು, ನಾನು ಹೆಂಗೆ ಬರೀತೀನಿ ನೋಡು. ಎ ಕಾಂಪ್ಲಿಮೆಂಟ್ ಅಂತಂದ್ರೆ ಏನದಪ್ಪ ಫಾರ್ಮುಲಾ? ಯು ಮೈನಸ್ ಎ ಅದ. ಎ ಕಾಂಪ್ಲಿಮೆಂಟ್ ಅಂತಂದ್ರೆ ಯು ಮೈನಸ್ ಎ ಅಂತ ಬರಿತೀನಿ. ಅಂದ್ರೆ ಈ ಒಳಗಡೆ ವ್ಯಾಲ್ಯೂ ಎ ಕಾಂಪ್ಲಿಮೆಂಟ್ ಇತ್ತ, ಎ ಕಾಂಪ್ಲಿಮೆಂಟ್ ತೆಗೆದೆ ಯು ಮೈನಸ್ ಎ ಅಂತ ಬರೆದೆ. ಆಮೇಲೆ ಅದ್ಮ್ಯಾಗ ಏನದ ಕಾಂಪ್ಲಿಮೆಂಟ್ ಅದು. ಇನ್ನೊಂದು ಕಾಂಪ್ಲಿಮೆಂಟ್ ಅದ. ಇದಕ್ಕೊಂದು ಕಾಂಪ್ಲಿಮೆಂಟ್ ಹಾಕ್ಬಿಡೋಣ. ಓಕೆ, ಇದಕ್ಕೊಂದು ಕಾಂಪ್ಲಿಮೆಂಟ್ ಹಾಕಿದಾಗ ಏನಾಗುತ್ತೆ ನೋಡು. ಎ ಕಾಂಪ್ಲಿಮೆಂಟ್ ಮಾಡಿದಾಗ ಯು ಒಳಗೆ ಎ ಮೈನಸ್ ಮಾಡಿದ್ವಿ. ಯು ಮೈನಸ್ ಎ ಕಾಂಪ್ಲಿಮೆಂಟ್ ಮಾಡಿದಾಗ ಎದ್ರೊಳಗೆ ಮೈನಸ್ ಮಾಡ್ಬೇಕು? ಅದನ್ನು ಯುನಾಗೆ ಮೈನಸ್ ಮಾಡಬೇಕು. ಅರ್ಥ ಆಗ್ತದಾ? ಎ ಕಾಂಪ್ಲಿಮೆಂಟ್ ಮಾಡಿದ್ರೆ ಅದು ಯು ಒಳಗೆ ಮೈನಸ್ ಮಾಡಿದ್ವಿ. ನಾನೇನು ಮಾಡ್ತೀನಿ ಈಗ? ಯು ಮೈನಸ್ ಎ ಅನ್ನ ಕಾಂಪ್ಲಿಮೆಂಟ್ ಮಾಡ್ತೀನಿ. ಯು ಮೈನಸ್ ಎ ಅನ್ನ ಎದ್ರೊಳಗೆ ಮೈನಸ್ ಮಾಡಬೇಕು? ಯು ಒಳಗೆ ಮೈನಸ್ ಮಾಡಬೇಕು. ಯೂನಿವರ್ಸಲ್ ಸೆಟ್ ಒಳಗೆ ಮೈನಸ್ ಮಾಡಬೇಕು. ಅಂದ್ರೆ ಹೆಂಗೆ ಬರಲಿ ಈಗ? ಯು ಮೈನಸ್ ಇನ್ ಬ್ರಾಕೆಟ್ ಯು ಮೈನಸ್ ಎ. ಅರ್ಥ ಆಯ್ತಾ? ಎ ಕಾಂಪ್ಲಿಮೆಂಟ್ ಇದ್ದಾಗ ಏನು ಬರೆದಿದ್ದಿ? ಯು ಮೈನಸ್ ಎ ಅಂತ ಬರೆದಿದ್ದಿ. ಯು ಅಂತ ಸ್ವಲ್ಪ ಈ ಥರ ಬರೋಣ ಅಂತ, ಇಲ್ಲಾಂದ್ರೆ ಅದು ಯೂನಿಯನ್ ಕಣ್ಣ ಕಾಣ್ತದೆ.
ಓಕೆ ಯು ಮೈನಸ್ ಎ ಅರ್ಥ ಆಯ್ತಾ ಯು ಮೈನಸ್ ಎ ಅಂದ್ರೆ ಎ ಅಂದಂಗೆ ಈಗ ಎ ಕಾಂಪ್ಲಿಮೆಂಟ್ ಇದ್ದಾಗ ಏನು ಬರ್ತಿದ್ದಿ ಯು ಮೈನಸ್ ಎ ಅಂತ ಬರ್ತಿದ್ದಿ ಆದ್ರೆ ಯು ಮೈನಸ್ ಎ ಕಾಂಪ್ಲಿಮೆಂಟ್ ಇದ್ದಾಗ ಯು ಮೈನಸ್ ಎ ಅಂತ ನಾನು ತೊಗೊತೀನಿ ದಿಸ್ ಇಸ್ ಈಕ್ವಲ್ ಟು ಯು ಮೈನಸ್ ಆಫ್ ಯು ಅಂತಂದ್ರೆ ಮೈನಸ್ ಯು ಮೈನಸ್ ಇಂಟು ಮೈನಸ್ ಪ್ಲಸ್ ಎ ಅಂತ ಬಂತು ಓಕೆ ದೆನ್ ಪ್ಲಸ್ ಯು ಮೈನಸ್ ಯು ಗೆಟ್ಸ್ ಕ್ಯಾನ್ಸಲ್ ಆನ್ಸರ್ ವಿಲ್ ಬಿ ಎ ಅಂತ ಬಂತು ಅರ್ಥ ಆಯ್ತಾ ಅಂದ್ರೆ ಏನಾಯ್ತಿಲ್ಲಿ ಎ ಕಾಂಪ್ಲಿಮೆಂಟ್ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಎ ಅಂತ ಬಂತು ಇದಕ್ಕೆ ಏನಂತೀವಿ ನಾವು ಡಬಲ್ ಕಾಂಪ್ಲಿಮೆಂಟ್ ಲಾ ಅಂತ ಕರಿತೀವಿ ಡಬಲ್ ಕಾಂಪ್ಲಿಮೆಂಟ್ ಲಾ ಅಂತ ಕರಿತೀವಿ ನೆಕ್ಸ್ಟ್ ಬರೋದು ಯಾವುದು ಫಸ್ಟ್ ಕಾಂಪ್ಲಿಮೆಂಟ್ ಲಾ ಅಂತ ಬರ್ತದೆ ಈಗ ಅದನ್ನು ತಗೊತೀನಿ ನಾನು ಕಾಂಪ್ಲಿಮೆಂಟ್ ಲಾ ತಗೊತೀನಿ ಕಾಂಪ್ಲಿಮೆಂಟ್ ಲಾ ಏನು ಹೇಳ್ತಾರೆ ನೋಡು ಎ ಯೂನಿಯನ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಯು ಅಂತ ಬರ್ತದಂತ್ರಿ ಎ ಯೂನಿಯನ್ ಎ ಡ್ಯಾಶ್ ಅಂತಂದ್ರೆ ಏನು ಬರ್ತಂತ ಯು ಬರ್ತದಿಲ್ಲ ಚೆಕ್ ಮಾಡೋಣ ಮೊದಲು ಎ ಅಂದರೆ ಏನಂತ ತಗೊಳ್ಳೋಣ ಎ ಅಂದರೆ ಏನಪ್ಪ 1,3,5 ಅಂತ ತಗೊಳ್ಳೋಣ ಓಕೆ ಯೂನಿಯನ್ ಎ ಡ್ಯಾಶ್ ಅಂದ್ರೆ ಏನು ಬಂದ ಆನ್ಸರ್ ಎ ಡ್ಯಾಶ್ ಅಂದ್ರೆ ಏನು ಬಂದ ಆನ್ಸರ್ 2, 4, 6 2,4,6 ಅಂತ ಬರೆಯೋಣ ಓಕೆ 6 ಅಂತ ಬರೆಯೋಣ ಇಸ್ ಈಕ್ವಲ್ ಟು ಏನು ಬರಬೇಕಾಗಣ ಸರ್ ನಮಗೆ ಯೂನಿವರ್ಸಲ್ ಸೆಟ್ ಬರಬೇಕು ಅದಕ್ಕೆ ಯು ಅಂತ ಬರಿತೀನಿ ನೆಕ್ಸ್ಟ್ ಇದು ಯೂನಿಯನ್ ಮಾಡಿದಾಗ ಏನು ಮಾಡ್ತೀಯ ಹೇಳು ಎಲ್ಲ ಪ್ಲಸ್ ಮಾಡ್ಕೊಂಡ್ಬಿಡ್ತೀಯ ಎಲ್ಲ ವ್ಯಾಲ್ಯೂಸ್ ತೊಗೊಂಡ್ಬಿಡ್ತೀಯ ಎಲ್ಲ ಎಲಿಮೆಂಟ್ಗಳು ಒಂದೇ ಟೈಮ್ ಬರೀತೀಯ 1, 2, 3, 4, 5, 6 ಇಸ್ ಈಕ್ವಲ್ ಟು ಯು ಅಂತ ಬಂತು ನಮ್ದು ಯೂನಿವರ್ಸಲ್ ಸೆಟ್ ಏನದ ಸೇಮ್ ಅದ ದೇರ್ ಫೋರ್ ಯು ಇಸ್ ಈಕ್ವಲ್ ಟು ಯು ಅಂತ ಬಂದ್ಬಿಡ್ತಾ ಅಂದ್ರೆ ಯಾವಾಗ ಈಕ್ವಲ್ ಐತಿದು ಈ ಥರ ಇದ್ದಾಗ ಅಂದ್ರೆ ಎ ಯೂನಿಯನ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಆನ್ಸರ್ ಏನಪ್ಪ ಯೂನಿವರ್ಸಲ್ ಸೆಟ್ ಅಂತ ಬರ್ತದೆ ಎ ಯೂನಿಯನ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಯೂನಿವರ್ಸಲ್ ಸೆಟ್ ಅಂತ ಬಂತು ನಂತರ ಸೆಕೆಂಡ್ ಕಾಂಪ್ಲಿಮೆಂಟ್ ಲಾ ಅದ ಇನ್ನೊಂದು ಏನದಪ್ಪ ಕಾಂಪ್ಲಿಮೆಂಟ್ ಲಾ ಇನ್ನೊಂದು ಲಾ ಏನಂತ ಹೇಳು ಕಾಂಪ್ಲಿಮೆಂಟ್ ಲಾ ಎ ಇಂಟರ್ಸೆಕ್ಷನ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಏನು ಬರಬೇಕು ಆನ್ಸರ್ ನಲ್ ಬರಬೇಕು ನಲ್ ಸೆಟ್ ಅಥವಾ ಎಂಟಿ ಸೆಟ್ ಬರಬೇಕು ಎಂಟಿ ಸೆಟ್ ಬರ್ತೇನೆ ಚೆಕ್ ಮಾಡೋಣ ಅಂತ ಎ ಅಂತಂದ್ರೆ ಏನದವ್ರಿ ವ್ಯಾಲ್ಯೂ 1,3,5 ಅಂತ ಬಂತು 1, 3, 5 ಇಂಟರ್ಸೆಕ್ಷನ್ ಎ ಡ್ಯಾಶ್ ಅಂತಂದ್ರೆ 2,4,6 ಅಂತ ಬಂತು ಇಸ್ ಈಕ್ವಲ್ ಟು ನಲ್ ಸೆಟ್ ಬರಬೇಕು ನಮ್ಗೆ ಆನ್ಸರ್ ಇಂಟರ್ಸೆಕ್ಷನ್ ಮೀನಿಂಗ್ ಏನು ಹೇಳು ಕಾಮನ್ ಇದ್ದೀವಿ ಬರಿಬೇಕು ಅರ್ಥ ಆಗ್ತದ ಇಂಟರ್ಸೆಕ್ಷನ್ ಅಂದ್ರೆ ಕಾಮನ್ ಇದ್ದೀವಿ ಬರೀಬೇಕು ಯೂನಿಯನ್ ಅಂತಂದ್ರೆ ಎಲ್ಲ ಕೂಡಿಸ್ಬೇಕು ಕರೆಕ್ಟಾ ಇಲ್ಲಿ ಇಂಟರ್ಸೆಕ್ಷನ್ ಅದ ಕಾಮನ್ ಯಾವುದಪ್ಪ ಇದ್ರೊಳಗೆ ಯಾವ ಕಾಣ್ತಾವ ಕಾಮನ್ ಯಾವ ಕಾಣಂಗಿಲ್ಲ ಅಂತಂದ್ರೆ ಏನಾಗ್ಬಿಡ್ತದೆ ಅದು ಎಂಟಿ ಸೆಟ್ ಆಗ್ತದೆ ಎಂಟಿ ಸೆಟ್ ಇಸ್ ಈಕ್ವಲ್ ಟು ಏನು ಬಂತಪ್ಪ ಆನ್ಸರ್ ಎಂಟಿ ಸೆಟ್ ಇದಂದ್ರೆ ಎಂಟಿ ಸೆಟ್ ಇದಂದ್ರೆ ಎಂಟಿ ಸೆಟ್ ಎಲ್ ಎಚ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂದ್ರೆ ಫಾರ್ಮುಲಾ ಏನದು ಹೋಲ್ಡ್ಸ್ ಗುಡ್ ಅಂದಂಗೆ ಎ ಇಂಟರ್ಸೆಕ್ಷನ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಏನು ಬಂತಪ್ಪ ನಲ್ ಸೆಟ್ ಬಂತು ಅಥವಾ ಎಂಟಿ ಸೆಟ್ ಬಂತು ನೆಕ್ಸ್ಟ್ ಬರೋದು ಥರ್ಡ್ ಲಾ ಬರ್ತದ ಡಿ ಮಾರ್ಗನ್ಸ್ ಲಾ ವೆರಿ ಇಂಪಾರ್ಟೆಂಟ್ ಲಾ ಈ ಲಾ ಮ್ಯಾಗ ನಾವು ಭಾಳ ಲೆಕ್ಕಗಳು ಬಿಡಿಸ್ಕೊಂತ ಹೋಗ್ತೀವಿ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೂ ಕೂಡ ಈ ಡಿ ಮಾರ್ಗನ್ಸ್ ಲಾ ಮ್ಯಾಗ ಭಾಳ ಕೇಳ್ತಾರೆ ಎಕ್ಸಾಮಿಗೆ ಕ್ವಶನ್ಸ್ಗಳು ಇದ್ರ ಮ್ಯಾಗ ಭಾಳ ಕೇಳ್ತಾರೆ ಹಾಗಾಗಿ ಡಿ ಮಾರ್ಗನ್ಸ್ ಲಾ ನಾವು ಪ್ರೂವ್ ಮಾಡೋಕ್ಕಿಂತ ಮುಂಚೆ ಏನು ಮಾಡೋಣ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಫೈಂಡ್ ಔಟ್ ಮಾಡೋಣಂತ ಆಮೇಲೆ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಫೈಂಡ್ ಔಟ್ ಮಾಡೋಣಂತ ಅದು ಮಾಡಬೇಕು ಅಂತಂದ್ರೆ ನಾವು 3 ಸೆಟ್ ತೊಗೊಳ್ಳೋಣ ಮತ್ರಿ ಒಂದು ಯೂನಿವರ್ಸಲ್ ಸೆಟ್ ತೊಗೊಳ್ಳೋಣ ಒಂದು ಸೆಟ್ ಎ ತೊಗೊಳ್ಳೋಣ ಇನ್ನೊಂದು ಸೆಟ್ ಬಿ ಅಂತ ತೊಗೊಳ್ಳೋಣ ಓಕೆ ಯೂನಿವರ್ಸಲ್ ಸೆಟ್ ಇಸ್ ಈಕ್ವಲ್ ಟು 1, 2, 3, 4, 5, 6 ಅಂತ ತೊಗೊಳ್ಳೋಣ ನೆಕ್ಸ್ಟ್ ಸೆಟ್ ಎ ಇಸ್ ಈಕ್ವಲ್ ಟು ಏನು ತೊಗೊಳ್ಳೋಣ 1, 3, 5 ಅಂತ ತಗೊಳ್ಳೋಣ ಸೆಟ್ ಬಿ ಇಸ್ ಈಕ್ವಲ್ ಟು ಏನು ತಗೊಳ್ಳೋಣ ಯಾವ್ದು 2, 4, 6 ತಗೋತಿದೆ ಅಂತಂದ್ರೆ ಮುಂದೆ ಏನಾಗ್ತದೆ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಆಗ್ತದೆ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಓಕೆ ಎ ಡ್ಯಾಶ್ ಇಂಟರ್ಸೆಕ್ಷನ್ ಓಕೆ ಏನು ಬರ್ತೀವಿ 2, 4, 6 ಅಂತ ತಗೊಳ್ಳೋಣ ಓಕೆ ಈಗ ನಾವು ಮೊದಲು ಏನು ಫೈಂಡ್ ಔಟ್ ಮಾಡ್ಬೇಕಂತ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಫೈಂಡ್ ಔಟ್ ಮಾಡ್ಬೇಕಂತ್ರಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್
ಇದನ್ನು ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಇನ್ನೊಂದೇನು ಫೈಂಡ್ ಔಟ್ ಮಾಡಬೇಕು, ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್, ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಒಂದು ಫೈಂಡ್ ಔಟ್ ಮಾಡ್ಬೇಕಂತ. ಇವೆರಡು ಫೈಂಡ್ ಔಟ್ ಮಾಡೋಣಂತ, ಆನ್ಸರ್ ಈಕ್ವಲ್ ಬರ್ತದಲ್ಲ ಚೆಕ್ ಮಾಡೋಣಂತ. ಓಕೆ, ಎ ಯೂನಿಯನ್ ಬಿ ಫೈಂಡ್ ಔಟ್ ಮಾಡೋಣ. ಎ ಯೂನಿಯನ್ ಬಿ ಅಂದ್ರೆ ಎ ಮತ್ತು ಬಿ ಒಳಗೆ ಏನಿರ್ತಾವೆ ಎಲ್ಲ ಎಲಿಮೆಂಟ್ಗಳು ಬರಿಬೇಕು. ಕರೆಕ್ಟಾ? ಅಂದ್ರೆ ಕಾಮನ್ ಇದ್ದೀವಿ ಎರಡೆರಡು ಸಲ ಬರಿಬಾರ್ದು, ಒಂದೇ ಸಲ ತೊಗೋಬೇಕು. ಓಕೆ, ಯಾವ್ಯಾವ ಎಲಿಮೆಂಟ್ ಆಗ್ತಾವಪ್ಪ ಎ ಯೂನಿಯನ್ ಬಿ ಅಂತಂದ್ರೆ, ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು 1, ಎ ಯೂನಿಯನ್ ಬಿ 1, 2, 3, 4, 5, 6 ಅಂತ ಬಂತು. ಇದು ಎ ಯೂನಿಯನ್ ಬಿ ಬಂತು. ಆದ್ರೆ ನಮಗೆ ಎ ಯೂನಿಯನ್ ಬಿ ಬೇಡ, ಏನು ಬೇಕು, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಬೇಕು. ಕರೆಕ್ಟ್? ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಬೇಕಂತಂದ್ರೆ ಅವಾಗ ಏನು ಮಾಡ್ತೀಯಾ, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಯು ಒಳಗೆ ಮೈನಸ್ ಮಾಡಬೇಕು. ಯೂನಿವರ್ಸಲ್ ಸೆಟ್ ಒಳಗೆ ಏನು ಮೈನಸ್ ಮಾಡಬೇಕು, ಏನು ಮೈನಸ್ ಮಾಡಬೇಕು, ಎ ಯೂನಿಯನ್ ಬಿ ಮೈನಸ್ ಮಾಡಬೇಕು. ಅರ್ಥ ಆಗ್ತದ? ಆಗಲ್ಲಿ ಏನು ತೊಗೊಂಡಿದ್ವಿ, ಎ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಏನು ಮಾಡಿದ್ವಿ, ಯು ಮೈನಸ್ ಎ ಅಂತ ಬರೆದ್ವಿ. ಬಿ ಕಾಂಪ್ಲಿಮೆಂಟ್ ಬೇಕಂದ್ರೆ ಏನು ಮಾಡಬೇಕು ನೀನು, ಯು ಮೈನಸ್ ಬಿ ಅಂತ ಮಾಡಬೇಕು. ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಬೇಕಂದ್ರೆ ಏನು ಮಾಡಬೇಕು ನೀನು, ಯು ಮೈನಸ್ ಎ ಯೂನಿಯನ್ ಬಿ ಅಂತ ಬರಿಬೇಕು. ತಿಳಿತಾ? ಅದೇ ಮಾಡ್ತೀನಿ ನಾನೀಗ. ಓಕೆ, ದಿಸ್ ಇಸ್ ಈಕ್ವಲ್ ಟು ಯೂನಿವರ್ಸಲ್ ಸೆಟ್ ಒಳಗೆ ಏನು ಮೈನಸ್ ಮಾಡಬೇಕು ನಾನು, ಎ ಯೂನಿಯನ್ ಬಿ ಮೈನಸ್ ಮಾಡಬೇಕು. ಯೂನಿವರ್ಸಲ್ ಸೆಟ್ ಏನದಪ್ಪ ವ್ಯಾಲ್ಯೂಸ್ಗಳು, 1 2 3 4 5 6 ಅಂತದ. ಅಂದರೆ ಇಲ್ಲಿ 1 2 3 4 5 6 ಅಂತ ಬರಿತೀನಿ. ಓಕೆ, ಬರ್ತೀನಿ ಅಂತ ತಿಳ್ಕೊ, 1 2 3 4 5 6 ಅಂತ ಬರ್ಕೊಂಡಿನಿ. ಮೈನಸ್ ಎ ಯೂನಿಯನ್ ಬಿ ಒಳಗೆ ಏನು ಬಂದಿದೆ ಆನ್ಸರ್, ಸೇಮ್ ಬಂದಿದೆ. ಓಕೆ, 1 2 3 4 5 6 ಅಂತ ಬಂತು. ಹಂಗಿದ್ರೆ ಇದರೊಳಗಿಂದ ಮೈನಸ್ ಮಾಡ್ಬೇಕು ನಾನು. ಮೈನಸ್ ಅಂತಂದ್ರೆ ಕಂಪ್ಲೀಟ್ ಹೋಗ್ಬಿಡ್ತದ. 1 2 3 4 5 6 ಒಳಗೆ 1 2 3 4 5 6 ಹೋದಾಗ ಏನು ಉಳಿತದ, ನಲ್ ಸೆಟ್ ಉಳಿತದ, ಎಂಟಿ ಸೆಟ್ ಉಳಿತದ. ಹೌದಾ? ಅದಕ್ಕೆ ನಾವು ಎಂಟಿ ಸೆಟ್ ಅಂತ ಬರೋಣ ಅಂತ, ಇಲ್ಲ ನಲ್ ಸೆಟ್ ಅಂತ ಬರೋಣ ಅಂತ. ಇದನ್ನ ಇಕ್ವೇಷನ್ ನಂಬರ್ 1 ತೊಗೊಂಡು, ಇಕ್ವೇಷನ್ ನಂಬರ್ 1 ತೊಗೊಂಡೆ. ನೆಕ್ಸ್ಟ್ ನಾನೇನು ಮಾಡ್ಬೇಕೀಗ, ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಫೈಂಡ್ ಔಟ್ ಮಾಡಬೇಕು. ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಮೊದಲು ನಾವು ಏನು ಮಾಡೋಣ, ಎ ಡ್ಯಾಶ್ ಫೈಂಡ್ ಔಟ್ ಮಾಡೋಣ ಅಂತ, ಆಮೇಲೆ ಬಿ ಡ್ಯಾಶ್ ಫೈಂಡ್ ಔಟ್ ಮಾಡೋಣ ಅಂತ. ಎ ಡ್ಯಾಶ್ ಇಸ್ ಈಕ್ವಲ್ ಟು ಯು ಮೈನಸ್ ಎ ಇಸ್ ಈಕ್ವಲ್ ಟು ಯು ಒಳಗೆ ಎ ಮೈನಸ್ ಮಾಡ್ಬೇಕಂತ. ಯು ಒಳಗೆ ಎ ಮೈನಸ್ ಮಾಡಿದ್ರೆ ಏನೇನು ಉಳಿತಾಳು, 1 3 5 ಹೋಯ್ತಂದ್ರೆ 2 4 6 ಉಳಿತು. ಯು ಮೈನಸ್ ಎ ಏನು ಬಂತಪ್ಪ, 2 4 6 ಅಂತ ಬಂತು. ಆಮೇಲೆ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಏನು ಬರ್ತದ, ಯು ಮೈನಸ್ ಬಿ ಇಸ್ ಈಕ್ವಲ್ ಟು 1 3 5 ಬರ್ತದ. ಕರೆಕ್ಟಾ? ಇದರೊಳಗೆ ಇದು ಮೈನಸ್ ಮಾಡಿ 1 3 5 ಬರ್ತದೆ. ನೆಕ್ಸ್ಟ್ ನನಗೇನು ಬೇಕು ಹೇಳು, ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಬೇಕು. ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತಂದ್ರೆ ಎ ಡ್ಯಾಶ್ ಮತ್ತು ಬಿ ಡ್ಯಾಶ್ ಒಳಗೆ ಏನು ಕಾಮನ್ ಅದಾವ ಬರೀ. ಇಂಟರ್ಸೆಕ್ಷನ್ ಅಂದ್ರೆ ಏನು ಕಾಮನ್ ಅದ, ಬರೀ ಕಾಮನ್ ಅದಾವನು, ಕಾಮನ್ ಏನೂ ಇಲ್ಲ. ಏನು ಬಂತ ಆನ್ಸರ್, ನಲ್ ಸೆಟ್ ಬಂತು. ಇಕ್ವೇಷನ್ ನಂಬರ್ ಏನಿದು 2. ಫ್ರಮ್ ಇಕ್ವೇಷನ್ ನಂಬರ್ 1 and 2 LHS is equal to RHS, or from equation number from 1 and 2 ಏನು ಬರಿಬೋದು ನೀನು, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಬರಿಬೋದು. ಅದೇ ಥರನಾಗಿ ನಾನು ಯೂನಿಯನ್ ಇದರಲ್ಲಿ ಇಂಟರ್ಸೆಕ್ಷನ್ ಆಗ್ತೀನಿ, ಇಂಟರ್ಸೆಕ್ಷನ್ ಇದರಲ್ಲಿ ಯೂನಿಯನ್ ಆಗ್ತೀನಿ. ಇನ್ನೊಂದು ಫಾರ್ಮುಲಾ ಬಂದ್ಬಿಡ್ತದ, ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಅಂತ ಬರ್ತದೆ. ಓಕೆ, ಇವೆರಡು ಏನಾಗ್ತಾವೆ ಹಾಗಿದ್ರೆ ಡಿ ಮಾರ್ಗನ್ಸ್ ಲಾ ಆಗ್ತಾವ್ರಿ. ಡಿ ಮಾರ್ಗನ್ಸ್ ಲಾ ಆಗ್ತಾವೆ. ನೆನ್ಪಿಟ್ಕೋಬೇಕು, ಇವೆರಡು ಫಾರ್ಮುಲಾಗಳು ನೆನ್ಪಿಟ್ಕೋಬೇಕು. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಬಂತು. ಆಮೇಲೆ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಅಂತ ಬಂತು. ಇನ್ನೂ ಎರಡು ಲಾಸ್ಗಳದಾವ, ಹೌದಾ? ಲಾ ನಂಬರ್ 4, ದಟ್ ಈಸ್ ಲಾ ಆಫ್ ಎಂಟಿ ಸೆಟ್ ಅಂತ. ಲಾ ಆಫ್ ಎಂಟಿ ಸೆಟ್ ಏನು ಹೇಳ್ತದೆ? ಲಾ ಆಫ್ ಎಂಟಿ ಸೆಟ್ ಫೈ ಡ್ಯಾಶ್ ಇಸ್ ಈಕ್ವಲ್ ಟು ಯು ಅಂತ. ನಾವು ಎಂಟಿ ಸೆಟ್ಟನ್ನು ಕಾಂಪ್ಲಿಮೆಂಟ್ ತೊಗೊಂಡಂತ ಏನು ಸಿಗ್ತದಂತ, ಯೂನಿವರ್ಸಲ್ ಸೆಟ್ ಸಿಗ್ತದಂತ. ಎಂಟಿ ಸೆಟ್ಟದು ಕಾಂಪ್ಲಿಮೆಂಟ್ ತೊಗೊಂಡ್ರೆ ಯೂನಿವರ್ಸಲ್ ಸೆಟ್ ಸಿಗ್ತದಂತ. ನಮಗೆ ಗೊತ್ತದ ಆಲ್ರೆಡಿ ಎ ಡ್ಯಾಶ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಪ್ಪ, ಯು ಮೈನಸ್ ಎ. ಹಾಗಿದ್ರೆ ಫೈ ಡ್ಯಾಶ್ ಇಸ್ ಈಕ್ವಲ್ ಟು ಏನು ಫಾರ್ಮುಲಾಪ್ಪ, ಯು ಮೈನಸ್ ಫೈ ಅಷ್ಟೇ. ಎ ಡ್ಯಾಶ್ ಇಸ್ ಈಕ್ವಲ್ ಟು ಯು ಮೈನಸ್ ಎ, ಫೈ ಡ್ಯಾಶ್ ಈಕ್ವಲ್ ಟು ಯು ಮೈನಸ್ ಫೈ. ಅರ್ಥ ಆಯ್ತಾ? ಹಾಗಿದ್ರೆ ನಾನೇನು ಬೇಕು ಈಗ,
ಏನು ಬೇಕು ನನಗೆ 5 ಡ್ಯಾಶ್ ಬೇಕಾ ಏನಪ್ಪ ಫಾರ್ಮುಲಾ ಯು ಮೈನಸ್ 5 ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಒಳಗೆ ಏನದ ಯು ಅದ ಇರ್ಲಕ್ಕ ಅದು ಓಕೆ ಯು ಅಂದರೆ ಯೂನಿವರ್ಸಲ್ ಸೆಟ್ ಏನೇನಿತ್ತಪ್ಪ ಆಗಲ್ಲ ಯೂನಿವರ್ಸಲ್ ಸೆಟ್ 1, 2, 3, 4, 5, 6 ಅಂತ ಇತ್ತು ಮೈನಸ್ ನಲ್ ಸೆಟ್ ಇಸ್ ಈಕ್ವಲ್ ಟು ಯು ಅಂತ ಬರುತ್ತೆ ಈಗ 1 2 3 4 5 6 ಒಳಗೆ ಮೈನಸ್ ಏನು ಮಾಡಬೇಡ ನಲ್ ಸೆಟ್ ಅಂದ್ರೆ ಏನೂ ಇಲ್ಲ ಅದರೊಳಗೆ ಹೌದಾ 1 2 3 4 5 6 ಒಳಗೆ ಮೈನಸ್ ಏನೂ ಮಾಡಬೇಡ ಅಂತಂದ್ರೆ ಏನು ಬರ್ತದೆ ವಾಪಸ್ ನಿಂದು 1 2 3 4 5 6 ಬಂತು ಬಿಡ್ತದ ಅಂದ್ರೆ ಯುನೇ ಬರ್ತದೆ ವಾಪಸ್ ಯು ಇಸ್ ಈಕ್ವಲ್ ಟು ಯು ಬಂತ ಯಾವ ಬಂತಿದು ಇದು ಫಾರ್ಮುಲಾ ಇದೆ ವಾಟ್ ಇಸ್ ದ ಫಾರ್ಮುಲಾ ಹಿಯರ್ 5 ಡ್ಯಾಶ್ ಇಸ್ ಈಕ್ವಲ್ ಟು ಯು ಯೂನಿವರ್ಸಲ್ ಸೆಟ್ ಹೌದಾ ನಲ್ ಸೆಟ್ ದಿ ಕಾಂಪ್ಲಿಮೆಂಟ್ ಆಫ್ ನಲ್ ಸೆಟ್ ಇಸ್ ಈಕ್ವಲ್ ಟು ಯೂನಿವರ್ಸಲ್ ಸೆಟ್ ಕಾಂಪ್ಲಿಮೆಂಟ್ ಆಫ್ ನಲ್ ಸೆಟ್ ಇಸ್ ಈಕ್ವಲ್ ಟು ಯೂನಿವರ್ಸಲ್ ಸೆಟ್ ಇದ್ರ ಉಲ್ಟಾ ಈಗ ಏನು ಮಾಡ್ಬೇಕು ನಾವು ಕಾಂಪ್ಲಿಮೆಂಟ್ ಆಫ್ ಯೂನಿವರ್ಸಲ್ ಸೆಟ್ ಇಸ್ ಈಕ್ವಲ್ ಟು ನಲ್ ಸೆಟ್ ಬರ್ತಿಲ್ಲ ಚೆಕ್ ಮಾಡೋಣ ಅಂತ ಹೌದಾ ಏನು ಫಾರ್ಮುಲಾ ಎ ಡ್ಯಾಶ್ ಇಸ್ ಈಕ್ವಲ್ ಟು ಯು ಮೈನಸ್ ಎ ಯು ಡ್ಯಾಶ್ ಇಸ್ ಈಕ್ವಲ್ ಟು ಯು ಮೈನಸ್ ಯು ಓಕೆ ಯು ಡ್ಯಾಶ್ ಇಸ್ ಈಕ್ವಲ್ ಟು ಏನು ನಾನು ಯು ಮೈನಸ್ ಯು ಇಸ್ ಈಕ್ವಲ್ ಟು ನಲ್ ಸೆಟ್ ಯು ಒಳಗೆ ಯು ಹೋದ್ರೆ 0 ಹೌದಿಲ್ಲ 0 ಅಂದ್ರೆ ಏನು ನಲ್ ಸೆಟ್ ಇಸ್ ಈಕ್ವಲ್ ಟು ನಲ್ ಸೆಟ್ ಬಂತ ಎಲ್ ಎಸ್ ಇಸ್ ಈಕ್ವಲ್ ಟು ಆರ್ ಎಸ್ ಎಸ್ ಬಂತಂತಂದ್ರೆ ದಿಸ್ ಇಸ್ ದ ಫಾರ್ಮುಲಾ ದಟ್ ಇಸ್ ಲಾ ಆಫ್ ಯೂನಿವರ್ಸಲ್ ಸೆಟ್ ಅಂತ ಕರಿತೀವಿ ಲಾ ಆಫ್ ಎಂಟಿ ಸೆಟ್ ಲಾ ಆಫ್ ಯೂನಿವರ್ಸಲ್ ಸೆಟ್ ಎಂಟಿ ಸೆಟ್ ಅಂತಂದ್ರೆ 5 ಡ್ಯಾಶ್ ಇಸ್ ಈಕ್ವಲ್ ಟು ಯು ಯೂನಿವರ್ಸಲ್ ಸೆಟ್ ಅಂದ್ರೆ ಯು ಡ್ಯಾಶ್ ಇಸ್ ಈಕ್ವಲ್ ಟು 5 ಎಂಟಿ ಅಂದರೆ ಎಂಟಿ ಸೆಟ್ ಮೊದಲು ಬರ್ತದೆ ಯೂನಿವರ್ಸಲ್ ಅಂದರೆ ಯೂನಿವರ್ಸಲ್ ಸೆಟ್ ಮೊದಲು ಬರ್ತದೆ ಎಷ್ಟು ನೀವು ತಲೆಗೆ ಹೋಗ್ಬೇಕಾಗ್ತದೆ ಓಕೆ ದೀಸ್ ಆರ್ ದಿ important laws related to the complement of a set okay in the next video you will be learning about the next things next ಏನು ಮಾಡ್ತಿದ್ದೀವಿ ಅಂತಂದ್ರೆ ಈ ಒಂದು ಚಾಪ್ಟರ್ ಮೇಲೆ ಇರ್ತಕ್ಕಂತಹ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೊಂಡು ಹೋಗೋಣಂತ ವಿಡಿಯೋ ಚೆನ್ನಾಗಿ ಅನಿಸಿತ್ತಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಧನ್ಯವಾದಗಳು